ಸಂಕ್ರಾಂತಿ ಬಳಿಕ ದೆಹಲಿಗೆ ತೆರಳಿ ಸೋನಿಯಾ ಗಾಂಧಿ ಭೇಟಿಯಾಗುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮನವೊಲಿಸಿ ಸಿಎಂ ಹುದ್ದೆ ಪಡಿಬೇಕು ಅನ್ನೋ ಪ್ರಯತ್ನವನ್ನ ಡಿಕೆಶಿ ಮುಂದುವರೆಸಿದ್ದಾರೆ. ಸಂಕ್ರಾಂತಿ ಬಳಿಕ ಮೊಳಗುತ್ತಾ ಡಿಕೆಶಿ ಕ್ರಾಂತಿಗೀತೆ. ಅಧಿನಾಯಕಿ ಸೋನಿಯಾ ಗಾಂಧಿ ಭೇಟಿಗೆ ಸಿದ್ಧತೆ. ಸಂಕ್ರಾಂತಿ ಬಂತು, ಸುಗ್ಗಿ ತಂತು, ಹಿಗ್ಗಿ ಕುಣಿದಾಡಿರೋ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಹತ್ತಿರವಾಗ್ತಿದ್ದಂತೆ ಒಂದು ಬಣ ಹಿಗ್ಗಿ ಕುಣಿದಾಡಲು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದೆ. ಅತ್ತ ಟ್ರಬಲ್ ಶೂಟರ್ ತಾಳ್ಮೆಯಿಂದ ಕಾಯ್ತಿದ್ದಾರೆ. ಹೈಕಮಾಂಡ್ನ ವಿಳಂಬ ನಡೆಗೆ ಬೇಸರಗೊಂಡು ದೆಹಲಿಗೆ ದೌಡಾಯಿಸಲು ಮುಂದಾಗಿದ್ದಾರೆ. ಖರ್ಗೆಯನ್ನು ಕೂಡ ಭೇಟಿಯಾಗಿ ದೆಹಲಿ ಟ್ರಿಪ್ ಬಗ್ಗೆ ಡಿಕೆಶಿ ಮಾಹಿತಿ ಕೊಟ್ಟಿದ್ದಾರಂತೆ. ಸಂಕ್ರಾಂತಿ ಇದು ಬದಲಾವಣೆಯ ಸಂಕೇತ. ಸೂರ್ಯ ತನ್ನ ಪಥವನ್ನ ಬದಲಿಸುವ ದಿನ. ಸದ್ಯ ಸಂಕ್ರಾಂತಿ ಹತ್ತಿರವಾಗ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಪಥ ಬದಲಾವಣೆಯ ಮಾತುಗಳು ಪಿಸುಗುಡ್ತಾ ಇವೆ. ದೆಹಲಿಯಲ್ಲಿ ನಡೆದ ಒಪ್ಪಂದದಂತೆ ತಮಗೆ ಸಿಎಂ ಹುದ್ದೆ ಬಿಟ್ಟು ಕೊಡಲೇಬೇಕು ಅಂತ ಪಟ್ಟು ಹಿಡಿದಿರುವ ಡಿಸಿಎಂ ಸಂಕ್ರಾಂತಿ ಬಳಿಕ ಸಿಡಿದೇಳುವ ಲಕ್ಷಣ ಗೋಚರಿಸ್ತಾ ಇದೆ. ಸಂಕ್ರಾಂತಿ ಬಳಿಕ ಸಿಡಿದೇಳ್ತಾರ ಡಿಸಿಎಂ ಡಿಕೆಶಿ. ಅಧಿಕಾರ ಹಂಚಿಕೆಯ ಗೊಂದಲ ಸೌಹಾರ್ದಯುತವಾಗಿ ಬಗೆಹರಿಯಲಿ, ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ಸುಸೂತ್ರವಾಗಿ ಎಲ್ಲವೂ ಕೂಡ ಮುಗಿಯಲಿ ಅಂತ ಎಷ್ಟು ದಿನ ಸಹನೆಯಿಂದ ಕಾದು ಕುಳಿತಿದ್ದ ಡಿಕೆಶಿ ಇದೀಗ ಒಂದು ಹೆಜ್ಜೆ ಮುಂದಿಟ್ಟಂತೆ ಕಾಣ್ತಾ ಇದೆ. ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಬೇರೆಯವರನ್ನ ತಮ್ಮ ಸ್ಥಾನದಲ್ಲೇ ಕುಳಿತುಕೊಳ್ಳಿ ಅಂದದ್ದು, ಡಿಸಿಎಂ ಡಿಕೆಶಿ ಕೇಂದ್ರ ಸರ್ಕಾರವನ್ನ ಟೀಕಿಸುವ ನೆಪದಲ್ಲಿ ಕೊಟ್ಟ ಮಾತು ಹೇಳಿಕೆಯನ್ನ ಸ್ಮರಿಸಿದ್ದು ರಾಜ್ಯದಲ್ಲಿ ಮತ್ತೆ ಕುರ್ಚಿ ಕದನ ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳುತ್ತಾ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ. 2 ದಿನ ಟೈಮ್ ಕೊಡಿ, ಜನವರಿ 16ಕ್ಕೆ ಮಾತನಾಡುವೆ. ನಾವು ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರ್ವಕವಾಗಿ ವಾತಾವರಣ ಬಂದ್ರೆ ಸಾಕು, ಮಾಡೋಣ. ನಾವು ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರ್ವಕವಾಗಿ ವಾತಾವರಣ ಬಂದ್ರೆ ಸಾಕು, ಮಾಡೋಣ. ಅತ್ತ ಅವಶ್ಯಕತೆ ಇದ್ದಾಗ ದೆಹಲಿಗೆ ಕರೆಯುತ್ತೇವೆ ಅನ್ನುತ್ತಲೇ ಹೈಕಮಾಂಡ್ ಕಾಲವನ್ನ ದೂಡ್ತಾ ಇದೆ. ಹೀಗಾಗಿ ಹೈಕಮಾಂಡ್ ನಡೆಯಿಂದ ಡಿಸಿಎಂ ಡಿಕೆಶಿ ತಾಳ್ಮೆ ಕಟ್ಟೆ ಒಡೆದು ಹೋಗಿದ್ದು, ಹಸ್ತಪಡಿಯಲ್ಲಿ ಸಂಕ್ರಾಂತಿ ಆಗುತ್ತಾ ಅಥವಾ ಅಸ್ಸಾಂ ಸವಾಲು ಗೆದ್ದು ಡಿಕೆಶಿ ಶಕ್ತಿ ಪ್ರದರ್ಶನ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಂಕ್ರಾಂತಿ ಬಳಿಕ ದೆಹಲಿಗೆ ತೆರಳಿ ಸೋನಿಯಾ ಗಾಂಧಿ ಭೇಟಿಯಾಗುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮನವೊಲಿಸಿ ಸಿಎಂ ಹುದ್ದೆ ಪಡಿಬೇಕು ಅನ್ನೋ ಪ್ರಯತ್ನವನ್ನ ಡಿಕೆಶಿ ಮುಂದುವರೆಸಿದ್ದಾರೆ. ಸಂಕ್ರಾಂತಿ ಬಳಿಕ ಮೊಳಗುತ್ತಾ ಡಿಕೆಶಿ ಕ್ರಾಂತಿಗೀತೆ. ಅಧಿನಾಯಕಿ ಸೋನಿಯಾ ಗಾಂಧಿ ಭೇಟಿಗೆ ಸಿದ್ಧತೆ. ಸಂಕ್ರಾಂತಿ ಬಂತು, ಸುಗ್ಗಿ ತಂತು, ಹಿಗ್ಗಿ ಕುಣಿದಾಡಿರೋ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಹತ್ತಿರವಾಗ್ತಿದ್ದಂತೆ ಒಂದು ಬಣ ಹಿಗ್ಗಿ ಕುಣಿದಾಡಲು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದೆ. ಅತ್ತ ಟ್ರಬಲ್ ಶೂಟರ್ ತಾಳ್ಮೆಯಿಂದ ಕಾಯ್ತಿದ್ದಾರೆ. ಹೈಕಮಾಂಡ್ನ ವಿಳಂಬ ನಡೆಗೆ ಬೇಸರಗೊಂಡು ದೆಹಲಿಗೆ ದೌಡಾಯಿಸಲು ಮುಂದಾಗಿದ್ದಾರೆ. ಖರ್ಗೆಯನ್ನು ಕೂಡ ಭೇಟಿಯಾಗಿ ದೆಹಲಿ ಟ್ರಿಪ್ ಬಗ್ಗೆ ಡಿಕೆಶಿ ಮಾಹಿತಿ ಕೊಟ್ಟಿದ್ದಾರಂತೆ. ಸಂಕ್ರಾಂತಿ ಇದು ಬದಲಾವಣೆಯ ಸಂಕೇತ. ಸೂರ್ಯ ತನ್ನ ಪಥವನ್ನ ಬದಲಿಸುವ ದಿನ. ಸದ್ಯ ಸಂಕ್ರಾಂತಿ ಹತ್ತಿರವಾಗ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಪಥ ಬದಲಾವಣೆಯ ಮಾತುಗಳು ಪಿಸುಗುಡ್ತಾ ಇವೆ. ದೆಹಲಿಯಲ್ಲಿ ನಡೆದ ಒಪ್ಪಂದದಂತೆ ತಮಗೆ ಸಿಎಂ ಹುದ್ದೆ ಬಿಟ್ಟು ಕೊಡಲೇಬೇಕು ಅಂತ ಪಟ್ಟು ಹಿಡಿದಿರುವ ಡಿಸಿಎಂ ಸಂಕ್ರಾಂತಿ ಬಳಿಕ ಸಿಡಿದೇಳುವ ಲಕ್ಷಣ ಗೋಚರಿಸ್ತಾ ಇದೆ. ಸಂಕ್ರಾಂತಿ ಬಳಿಕ ಸಿಡಿದೇಳ್ತಾರ ಡಿಸಿಎಂ ಡಿಕೆಶಿ. ಅಧಿಕಾರ ಹಂಚಿಕೆಯ ಗೊಂದಲ ಸೌಹಾರ್ದಯುತವಾಗಿ ಬಗೆಹರಿಯಲಿ, ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ಸುಸೂತ್ರವಾಗಿ ಎಲ್ಲವೂ ಕೂಡ ಮುಗಿಯಲಿ ಅಂತ ಎಷ್ಟು ದಿನ ಸಹನೆಯಿಂದ ಕಾದು ಕುಳಿತಿದ್ದ ಡಿಕೆಶಿ ಇದೀಗ ಒಂದು ಹೆಜ್ಜೆ ಮುಂದಿಟ್ಟಂತೆ ಕಾಣ್ತಾ ಇದೆ. ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಬೇರೆಯವರನ್ನ ತಮ್ಮ ಸ್ಥಾನದಲ್ಲೇ ಕುಳಿತುಕೊಳ್ಳಿ ಅಂದದ್ದು, ಡಿಸಿಎಂ ಡಿಕೆಶಿ ಕೇಂದ್ರ ಸರ್ಕಾರವನ್ನ ಟೀಕಿಸುವ ನೆಪದಲ್ಲಿ ಕೊಟ್ಟ ಮಾತು ಹೇಳಿಕೆಯನ್ನ ಸ್ಮರಿಸಿದ್ದು ರಾಜ್ಯದಲ್ಲಿ ಮತ್ತೆ ಕುರ್ಚಿ ಕದನ ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳುತ್ತಾ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ. 2 ದಿನ ಟೈಮ್ ಕೊಡಿ, ಜನವರಿ 16ಕ್ಕೆ ಮಾತನಾಡುವೆ. ನಾವು ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರ್ವಕವಾಗಿ ವಾತಾವರಣ ಬಂದ್ರೆ ಸಾಕು, ಮಾಡೋಣ. ನಾವು ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರ್ವಕವಾಗಿ ವಾತಾವರಣ ಬಂದ್ರೆ ಸಾಕು, ಮಾಡೋಣ. ಅತ್ತ ಅವಶ್ಯಕತೆ ಇದ್ದಾಗ ದೆಹಲಿಗೆ ಕರೆಯುತ್ತೇವೆ ಅನ್ನುತ್ತಲೇ ಹೈಕಮಾಂಡ್ ಕಾಲವನ್ನ ದೂಡ್ತಾ ಇದೆ. ಹೀಗಾಗಿ ಹೈಕಮಾಂಡ್ ನಡೆಯಿಂದ ಡಿಸಿಎಂ ಡಿಕೆಶಿ ತಾಳ್ಮೆ ಕಟ್ಟೆ ಒಡೆದು ಹೋಗಿದ್ದು, ಹಸ್ತಪಡಿಯಲ್ಲಿ ಸಂಕ್ರಾಂತಿ ಆಗುತ್ತಾ ಅಥವಾ ಅಸ್ಸಾಂ ಸವಾಲು ಗೆದ್ದು ಡಿಕೆಶಿ ಶಕ್ತಿ ಪ್ರದರ್ಶನ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಸಂಕ್ರಾಂತಿ ಬಳಿಕ ದೆಹಲಿಗೆ ತೆರಳಿ ಸೋನಿಯಾ ಗಾಂಧಿ ಭೇಟಿಯಾಗುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮನವೊಲಿಸಿ ಸಿಎಂ ಹುದ್ದೆ ಪಡಿಬೇಕು ಅನ್ನೋ ಪ್ರಯತ್ನವನ್ನ ಡಿಕೆಶಿ ಮುಂದುವರೆಸಿದ್ದಾರೆ. ಸಂಕ್ರಾಂತಿ ಬಳಿಕ ಮೊಳಗುತ್ತಾ ಡಿಕೆಶಿ ಕ್ರಾಂತಿಗೀತೆ. ಅಧಿನಾಯಕಿ ಸೋನಿಯಾ ಗಾಂಧಿ ಭೇಟಿಗೆ ಸಿದ್ಧತೆ. ಸಂಕ್ರಾಂತಿ ಬಂತು, ಸುಗ್ಗಿ ತಂತು, ಹಿಗ್ಗಿ ಕುಣಿದಾಡಿರೋ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಹತ್ತಿರವಾಗ್ತಿದ್ದಂತೆ ಒಂದು ಬಣ ಹಿಗ್ಗಿ ಕುಣಿದಾಡಲು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದೆ. ಅತ್ತ ಟ್ರಬಲ್ ಶೂಟರ್ ತಾಳ್ಮೆಯಿಂದ ಕಾಯ್ತಿದ್ದಾರೆ. ಹೈಕಮಾಂಡ್ನ ವಿಳಂಬ ನಡೆಗೆ ಬೇಸರಗೊಂಡು ದೆಹಲಿಗೆ ದೌಡಾಯಿಸಲು ಮುಂದಾಗಿದ್ದಾರೆ. ಖರ್ಗೆಯನ್ನು ಕೂಡ ಭೇಟಿಯಾಗಿ ದೆಹಲಿ ಟ್ರಿಪ್ ಬಗ್ಗೆ ಡಿಕೆಶಿ ಮಾಹಿತಿ ಕೊಟ್ಟಿದ್ದಾರಂತೆ. ಸಂಕ್ರಾಂತಿ ಇದು ಬದಲಾವಣೆಯ ಸಂಕೇತ. ಸೂರ್ಯ ತನ್ನ ಪಥವನ್ನ ಬದಲಿಸುವ ದಿನ. ಸದ್ಯ ಸಂಕ್ರಾಂತಿ ಹತ್ತಿರವಾಗ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಪಥ ಬದಲಾವಣೆಯ ಮಾತುಗಳು ಪಿಸುಗುಡ್ತಾ ಇವೆ. ದೆಹಲಿಯಲ್ಲಿ ನಡೆದ ಒಪ್ಪಂದದಂತೆ ತಮಗೆ ಸಿಎಂ ಹುದ್ದೆ ಬಿಟ್ಟು ಕೊಡಲೇಬೇಕು ಅಂತ ಪಟ್ಟು ಹಿಡಿದಿರುವ ಡಿಸಿಎಂ ಸಂಕ್ರಾಂತಿ ಬಳಿಕ ಸಿಡಿದೇಳುವ ಲಕ್ಷಣ ಗೋಚರಿಸ್ತಾ ಇದೆ. ಸಂಕ್ರಾಂತಿ ಬಳಿಕ ಸಿಡಿದೇಳ್ತಾರಾ ಡಿಸಿಎಂ ಡಿಕೆಶಿ? ಅಧಿಕಾರ ಹಂಚಿಕೆಯ ಗೊಂದಲ ಸೌಹಾರ್ದಯುತವಾಗಿ ಬಗೆಹರಿಯಲಿ, ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ಸುಸೂತ್ರವಾಗಿ ಎಲ್ಲವೂ ಕೂಡ ಮುಗಿಯಲಿ ಅಂತ ಎಷ್ಟು ದಿನ ಸಹನೆಯಿಂದ ಕಾದು ಕುಳಿತಿದ್ದ ಡಿಕೆಶಿ ಇದೀಗ ಒಂದು ಹೆಜ್ಜೆ ಮುಂದಿಟ್ಟಂತೆ ಕಾಣ್ತಾ ಇದೆ. ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಬೇರೆಯವರನ್ನ ತಮ್ಮ ಸ್ಥಾನದಲ್ಲೇ ಕುಳಿತುಕೊಳ್ಳಿ ಅಂದದ್ದು, ಡಿಸಿಎಂ ಡಿಕೆಶಿ ಕೇಂದ್ರ ಸರ್ಕಾರವನ್ನ ಟೀಕಿಸುವ ನೆಪದಲ್ಲಿ ಕೊಟ್ಟ ಮಾತು ಹೇಳಿಕೆಯನ್ನ ಸ್ಮರಿಸಿದ್ದು ರಾಜ್ಯದಲ್ಲಿ ಮತ್ತೆ ಕುರ್ಚಿ ಕದನ ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳುತ್ತಾ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ. 2 ದಿನ ಟೈಮ್ ಕೊಡಿ, ಜನವರಿ 16ಕ್ಕೆ ಮಾತನಾಡುವೆ. ನಾವು ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರ್ವಕವಾಗಿ ವಾತಾವರಣ ಬಂದ್ರೆ ಸಾಕು, ಮಾಡೋಣ. ನಾವು ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರ್ವಕವಾಗಿ ವಾತಾವರಣ ಬಂದ್ರೆ ಸಾಕು, ಮಾಡೋಣ. ಅತ್ತ ಅವಶ್ಯಕತೆ ಇದ್ದಾಗ ದೆಹಲಿಗೆ ಕರೆಯುತ್ತೇವೆ ಅನ್ನುತ್ತಲೇ ಹೈಕಮಾಂಡ್ ಕಾಲವನ್ನ ದೂಡ್ತಾ ಇದೆ. ಹೀಗಾಗಿ ಹೈಕಮಾಂಡ್ ನಡೆಯಿಂದ ಡಿಸಿಎಂ ಡಿಕೆಶಿ ತಾಳ್ಮೆ ಕಟ್ಟೆ ಒಡೆದು ಹೋಗಿದ್ದು, ಹಸ್ತಪಡಿಯಲ್ಲಿ ಸಂಕ್ರಾಂತಿ ಆಗುತ್ತಾ ಅಥವಾ ಅಸ್ಸಾಂ ಸವಾಲು ಗೆದ್ದು ಡಿಕೆಶಿ ಶಕ್ತಿ ಪ್ರದರ್ಶನ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಂಕ್ರಾಂತಿ ಬಳಿಕ ದೆಹಲಿಗೆ ತೆರಳಿ ಸೋನಿಯಾ ಗಾಂಧಿ ಭೇಟಿಯಾಗುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮನವೊಲಿಸಿ ಸಿಎಂ ಹುದ್ದೆ ಪಡಿಬೇಕು ಅನ್ನೋ ಪ್ರಯತ್ನವನ್ನ ಡಿಕೆಶಿ ಮುಂದುವರೆಸಿದ್ದಾರೆ. ಸಂಕ್ರಾಂತಿ ಬಳಿಕ ಮೊಳಗುತ್ತಾ ಡಿಕೆಶಿ ಕ್ರಾಂತಿಗೀತೆ. ಅಧಿನಾಯಕಿ ಸೋನಿಯಾ ಗಾಂಧಿ ಭೇಟಿಗೆ ಸಿದ್ಧತೆ. ಸಂಕ್ರಾಂತಿ ಬಂತು, ಸುಗ್ಗಿ ತಂತು, ಹಿಗ್ಗಿ ಕುಣಿದಾಡಿರೋ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಹತ್ತಿರವಾಗ್ತಿದ್ದಂತೆ ಒಂದು ಬಣ ಹಿಗ್ಗಿ ಕುಣಿದಾಡಲು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದೆ. ಅತ್ತ ಟ್ರಬಲ್ ಶೂಟರ್ ತಾಳ್ಮೆಯಿಂದ ಕಾಯ್ತಿದ್ದಾರೆ. ಹೈಕಮಾಂಡ್ನ ವಿಳಂಬ ನಡೆಗೆ ಬೇಸರಗೊಂಡು ದೆಹಲಿಗೆ ದೌಡಾಯಿಸಲು ಮುಂದಾಗಿದ್ದಾರೆ. ಖರ್ಗೆಯನ್ನು ಕೂಡ ಭೇಟಿಯಾಗಿ ದೆಹಲಿ ಟ್ರಿಪ್ ಬಗ್ಗೆ ಡಿಕೆಶಿ ಮಾಹಿತಿ ಕೊಟ್ಟಿದ್ದಾರಂತೆ. ಸಂಕ್ರಾಂತಿ ಇದು ಬದಲಾವಣೆಯ ಸಂಕೇತ. ಸೂರ್ಯ ತನ್ನ ಪಥವನ್ನ ಬದಲಿಸುವ ದಿನ. ಸದ್ಯ ಸಂಕ್ರಾಂತಿ ಹತ್ತಿರವಾಗ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಪಥ ಬದಲಾವಣೆಯ ಮಾತುಗಳು ಪಿಸುಗುಡ್ತಾ ಇವೆ. ದೆಹಲಿಯಲ್ಲಿ ನಡೆದ ಒಪ್ಪಂದದಂತೆ ತಮಗೆ ಸಿಎಂ ಹುದ್ದೆ ಬಿಟ್ಟು ಕೊಡಲೇಬೇಕು ಅಂತ ಪಟ್ಟು ಹಿಡಿದಿರುವ ಡಿಸಿಎಂ ಸಂಕ್ರಾಂತಿ ಬಳಿಕ ಸಿಡಿದೇಳುವ ಲಕ್ಷಣ ಗೋಚರಿಸ್ತಾ ಇದೆ. ಸಂಕ್ರಾಂತಿ ಬಳಿಕ ಸಿಡಿದೇಳ್ತಾರಾ ಡಿಸಿಎಂ ಡಿಕೆಶಿ? ಅಧಿಕಾರ ಹಂಚಿಕೆಯ ಗೊಂದಲ ಸೌಹಾರ್ದಯುತವಾಗಿ ಬಗೆಹರಿಯಲಿ, ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ಸುಸೂತ್ರವಾಗಿ ಎಲ್ಲವೂ ಕೂಡ ಮುಗಿಯಲಿ ಅಂತ ಎಷ್ಟು ದಿನ ಸಹನೆಯಿಂದ ಕಾದು ಕುಳಿತಿದ್ದ ಡಿಕೆಶಿ ಇದೀಗ ಒಂದು ಹೆಜ್ಜೆ ಮುಂದಿಟ್ಟಂತೆ ಕಾಣ್ತಾ ಇದೆ. ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಬೇರೆಯವರನ್ನ ತಮ್ಮ ಸ್ಥಾನದಲ್ಲೇ ಕುಳಿತುಕೊಳ್ಳಿ ಅಂದದ್ದು, ಡಿಸಿಎಂ ಡಿಕೆಶಿ ಕೇಂದ್ರ ಸರ್ಕಾರವನ್ನ ಟೀಕಿಸುವ ನೆಪದಲ್ಲಿ ಕೊಟ್ಟ ಮಾತು ಹೇಳಿಕೆಯನ್ನ ಸ್ಮರಿಸಿದ್ದು ರಾಜ್ಯದಲ್ಲಿ ಮತ್ತೆ ಕುರ್ಚಿ ಕದನ ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳುತ್ತಾ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ. 2 ದಿನ ಟೈಮ್ ಕೊಡಿ, ಜನವರಿ 16ಕ್ಕೆ ಮಾತನಾಡುವೆ. ನಾವು ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರ್ವಕವಾಗಿ ವಾತಾವರಣ ಬಂದ್ರೆ ಸಾಕು, ಮಾಡೋಣ. ನಾವು ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರ್ವಕವಾಗಿ ವಾತಾವರಣ ಬಂದ್ರೆ ಸಾಕು, ಮಾಡೋಣ. ಅತ್ತ ಅವಶ್ಯಕತೆ ಇದ್ದಾಗ ದೆಹಲಿಗೆ ಕರೆಯುತ್ತೇವೆ ಅನ್ನುತ್ತಲೇ ಹೈಕಮಾಂಡ್ ಕಾಲವನ್ನ ದೂಡ್ತಾ ಇದೆ. ಹೀಗಾಗಿ ಹೈಕಮಾಂಡ್ ನಡೆಯಿಂದ ಡಿಸಿಎಂ ಡಿಕೆಶಿ ತಾಳ್ಮೆ ಕಟ್ಟೆ ಒಡೆದು ಹೋಗಿದ್ದು, ಹಸ್ತಪಡಿಯಲ್ಲಿ ಸಂಕ್ರಾಂತಿ ಆಗುತ್ತಾ ಅಥವಾ ಅಸ್ಸಾಂ ಸವಾಲು ಗೆದ್ದು ಡಿಕೆಶಿ ಶಕ್ತಿ ಪ್ರದರ್ಶನ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.